ತಮ್ಮ ನಿರ್ಣಯವನ್ನು ತಿಳಿ ಸರ್. ಸರ್ ತಮ್ಮ ನಿರ್ಣಯ. ಬಂಗಾರಪ್ಪ ಸಾಗರ ಬೌಲಿಂಗ್. ಓಕೆ, ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ನಮ್ಮ ಡೈರೆಕ್ಟರ್ ಸಾಹೇಬರು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಲ್ಲ ನನ್ನ ಕುಲ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಅಂತ, ಕೆರೆಬೇಟೆ ಸಿನಿಮಾದ ಡೈರೆಕ್ಟರ್. ನನ್ನ ಊರು ಬಂದ್ಬಿಟ್ಟು ಸೊರಬ. ತುಂಬ ಖುಷಿ ಆಗ್ತಿದೆ ಇಲ್ಲಿ ನನಗೆ ಕರೆದು ಟಾಸ್. ಫಸ್ಟ್ ಟೈಮ್ ನಾನು ಈ ಥರ ಒಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಟಾಸ್ ಆರಿಸಿದ್ದು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಸೊ ಕೆರೆಬೇಟೆ ಅನ್ನೋ ಟ್ರೈಲರ್ನ ನೀವು ಆಲ್ರೆಡಿ ನೋಡಿರ್ತೀರಾ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಮ್ಮ ಸೊರಬ ಭಾಗದಲ್ಲೇ ಶೂಟಿಂಗ್ ಮಾಡಿರೋದು. ಸೊರಬ ಮತ್ತು ಸಾಗರ ನಮ್ಮ ಈಡಿಗದ ಏನು ಸಂಪ್ರದಾಯ ಇದೆ ಅದನ್ನ ಬಳಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಕೆರೆಬೇಟೆಯಲ್ಲಿ. ಇದೇ ಮಾರ್ಚ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದ ಸರ್. ಮತ್ತವರು ನಮ್ಮ ದಿನೇಶ್ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈಗ ತೀರ್ಥಹಳ್ಳಿ SNGV ಟೀಮಿಗೆ ಮತ್ತು ಬಂಗಾರಪ್ಪ ಟೀಮ್ ಸಾಗರ ಇವರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇದೇ ಥರ ನಾವೆಲ್ಲ ಸೇರಿಕೊಂಡು ನಮ್ಮ ಕಮ್ಯುನಿಟಿಯನ್ನು ಈ ಥರ ಬೆಳೆಸ್ಕೊಂಡು, ಈ ಥರ ಕ್ರೀಡಾ ಮನೋಭಾವದಿಂದ ಬೆಳೆಸ್ಕೊಂಡು ಹೋಗೋಣ ಅಂತ ನಾನು ಈ ಮೂಲಕ ಹೇಳ್ತಾ ತಮಗೆಲ್ಲರಿಗೂ ಒಂದು ಶುಭ ಹಾರೈಕೆ ಹಾಸ್ತಾ ಇದ್ದೀನಿ. ತಾವೆಲ್ಲರೂ ಗೆದ್ದು ತಮ್ಮ ಒಂದು ಸ್ಪೋರ್ಟ್ಸ್ ಸ್ಫೂರ್ತಿಯನ್ನು ಮೆರಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ ದಿನೇಶ್ ಮಳಲ್ಗದ್ದರ್ ಅವರ. ರಾಜ್ಯ ಖಜಾಂಚಿಗಳು SNGV ಸಂಸ್ಥೆ ಅವರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದ ಸಮರ್ಪಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕೆರಗೋಡು ನಿರ್ದೇಶಕರಾಗಿರೋ ಮಾನ್ಯ ರಾಜ್ಗುರುರವರು ಕೂಡ ಈ ಒಂದು ಟೂರ್ನಿಗೆ ಆಗಮಿಸಿಕೊಂಡು ಬಹಳಷ್ಟು ಸಹಕಾರಿಯಾಗಿ ಈ ಒಂದು ಟೂರ್ನಿಗೆ ಸಹಕಾರಿಯಾಗ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಬಂಗಾರಪ್ಪ ಸಾಗರ ತಂಡದ ನಾಯಕ ಕ್ಷೇತ್ರ ರಕ್ಷಣೆಯನ್ನು ಆರಂಭಿಕವಾಗಿ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಪ್ರಸಾದ್ ಹೊಳ್ಳ. ಧನ್ಯವಾದಗಳು ಫಾರೂಕ್ ರವರೇ. 16 ತಂಡಗಳು ಒಂದು ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ ಆಗಮಿಸಿ ಅಂತಿಮ ಹಂತದಲ್ಲಿ 2 ತಂಡಗಳು ಫೈನಲ್ಗೆ ಮುಖಾಮುಖಿ ಆಗ್ತಾ ಇದೆ. ಒಂದೆಡೆ ಸಾಗರದ ಯುವ ಪ್ರತಿಭೆಗಳು, ಇನ್ನೊಂದೆಡೆ ತೀರ್ಥಹಳ್ಳಿಯ ಯುವ ಪ್ರತಿಭೆಗಳು. SNGV ತೀರ್ಥಹಳ್ಳಿಯ ಎದುರಾಗಿ ಬಂಗಾರಪ್ಪ 11. 6 ಓವರ್ನ ಪಂದ್ಯ ಆಗಿರ್ತದೆ. ಪ್ರಥಮ 2 ಓವರ್ ಪವರ್ ಪ್ಲೇ ಆಗಿರ್ತದೆ. ಪ್ರತಿ ತಂಡ 4 ಬೌಲರ್ ಅನ್ನು ಪರಿಚಯಿಸತಕ್ಕದ್ದು. ಅಂದ್ರೆ 2+2+1+1. ಅನವಶ್ಯಕ ಚರ್ಚೆಗೆ ಅವಕಾಶ ಕೊಡದೆ ಚುರುಕಿನ ಪಂದ್ಯಕ್ಕಾಗಿ 2 ತಂಡದ ಆಟಗಾರರನ್ನ ಕೇಳಿಕೊಳ್ತಾ ಇದ್ವಿ. ಆರ್ಯ ಈಡಿಗ ಸಮಾಜ ಬಾಂಧವರನ್ನ ಒಕ್ಕೂಟಕ್ಕಾಗಿ ಈ ಒಂದು ಪಂದ್ಯಾಕೂಟವನ್ನ ನಮ್ಮ ಪಂಚ ಪಾಂಡವರು ಆಯೋಜಿಸಿದ್ದು. ಸರ್ವರು ಅದಕ್ಕೆ ಸಹಕಾರಿಯಾಗಿ ಯಶಸ್ವಿ ಪಂದ್ಯಾಕೂಟಕ್ಕಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ವಿ. ಈ ಒಂದು ಪಂದ್ಯಾಕೂಟದ ಆಯೋಜಿತದಲ್ಲಿ ಸಂತೋಷ್, ನೂತನ್, ಪ್ರಶಾಂತ್, ಗಿರೀಶ್ ಹಾಗೆ ಭರತ್ ಅವರು ನಮ್ಮೊಂದಿಗೆ ಇರ್ತಾರೆ. ಯಶಸ್ವಿ ಪಂದ್ಯಾಕೂಟ. ಬಹುತೇಕ ತಾವೆಲ್ಲರೂ ಗಮನಿಸಿದ್ರೆ IPL ಮಾದರಿಯ ಪಂದ್ಯಾಕೂಟವನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆರಂಭಿಕ ಆವೃತ್ತಿಯಲ್ಲೇ ಯತ್ನಿಸಿದ್ರು. ಅವರ ಪ್ರಯತ್ನಕ್ಕೆ ಒಂದು ಹೃತ್ಪೂರ್ವಕ ಚಪ್ಪಾಳೆಯನ್ನ ಅರ್ಪಿಸುತ್ತಾ ಫೈನಲ್ ಪಂದ್ಯದ ಹಣಾಹಣಿಯನ್ನ ಅಪೇಕ್ಷಿಸೋಣ ಸ್ನೇಹಿತರೆ. ಕೊನೆಯ ಒಂದು ಮ್ಯಾಚಿಗಾಗಿ 2 ತಂಡದ ಆಟಗಾರರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನಿಮ್ಮ 12th ಮ್ಯಾನ್ ಅನ್ನ ಆರಂಭಿಕ ಹಂತದಿಂದ ಅಂತಿಮ ಹಂತದವರೆಗೆ ನಮ್ಮೊಂದಿಗೆ ಇರಿಸುವವರಾಗಿ ಫೈನಲ್ ಒಂದು ಪಂದ್ಯಕ್ಕಾಗಿ ನಿಮ್ಮ ಸಹಕಾರವನ್ನು ಕೇಳ್ತೇವೆ. 2 ತಂಡದ 12ನೇ ಆಟಗಾರರು ನಮ್ಮೊಂದಿಗೆ ಇರುವವರಾಗಿ ಕೇಳಿಕೊಳ್ಳುತ್ತೇವೆ. ಈಗಾಗಲೇ ನಮ್ಮೊಂದಿಗೆ SNGV ತೀರ್ಥಹಳ್ಳಿ ಆಟಗಾರರಿದ್ದಾರೆ. ಬಂಗಾರಪ್ಪ 11ನ 12ನೇ ಆಟಗಾರರು ವೇದಿಕೆ ಅಂತ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ಕೋರರ್, ಮ್ಯಾನುವಲ್ ಸ್ಕೋರರ್ ಇದ್ದಾರೆ. ಮ್ಯಾನುವಲ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಅವಿನಾಶ್ ಅವರನ್ನ ಕಂಡುಕೊಳ್ತಾ ಇದ್ವಿ. ನಿನ್ನೆ ದಿನದಿಂದ ಇವತ್ತಿನವರೆಗೂ ಕೂಡ ಲೈವ್ ಪಾರ್ಟ್ನರ್ ಆಗಿ ನಮ್ಮೊಂದಿಗೆ ಯೂಟ್ಯೂಬ್ ನ A3 ಸ್ಪೋರ್ಟ್ಸ್ ಚಾನಲ್ ಸಹಕರಿಸ್ತಾ ಇದೆ. ಒಂದು ಟೆಕ್ನಿಷಿಯನ್ ಆಗಿ ಸಂಜಯ್ ಶಿವ್ ತಮ್ಮ ಕೈ ಚಳಕವನ್ನ
ನಿನ್ನೆಯಿಂದ ಇವತ್ತಿನವರೆಗೂ ಮುಂದುವರಿಸಿಕೊಂಡಿದ್ದಾರೆ. ಅವರ ಜೊತೆಯಾಗಿ 4 ಅದ್ಭುತ ಛಾಯಾಗ್ರಾಹಕರು ಈ ಒಂದು ಪಂದ್ಯಾಕೂಟದಲ್ಲಿ ಯಶಸ್ವಿ ಛಾಯಾಗ್ರಾಹಕರನ್ನು ಮಾಡಿದ್ದಾರೆ. ಅದೇ ರೀತಿ ಲೈವ್ ಸ್ಕೋರರ್ ಆಗಿ ಕಿರಣ್ ಕೂಡ ಯುವ ಪ್ರತಿಭೆ ನಮ್ಮೊಂದಿಗೆ ಸಹಕರಿಸಿರ್ತಾರೆ. ಮುಖ್ಯ ಕ್ಯಾಮರಾದಲ್ಲಿ ಶೈಲೇಶ್ ಅವರನ್ನ ಕಂಡುಕೊಂಡ್ರೆ ಉಳಿದ 3 ಕ್ಯಾಮರಾದಲ್ಲಿ ನವೀನ್ ಹಾಗೆ ರವಿ ಹಾಗೆ ನಾಲ್ವರು ಅತ್ಯುತ್ತಮ ಛಾಯಾಗ್ರಾಹಕರು ನಮ್ಮೊಂದಿಗೆ ಈ ಒಂದು ಲೈವ್ ಸ್ಟ್ರೀಮ್ ನಲ್ಲಿ ಸಹಕರಿಸಿರ್ತಾರೆ. ಫೈನಲ್ ಪಂದ್ಯದ ಮೊದಲ ಎಸೆತ ಡೆಲಿವರಿ ಆಗಿರ್ತದೆ. ಎಸೆತ ಭಾಗದಲ್ಲಿ ಶಿವನ ಕಂಡುಕೊಂಡ್ರೆ ಮೊದಲ ಎಸೆತ ಚೂಕಿ ಎಸೆತವಾಗಿ ಪರಿವರ್ತನೆಗೊಳ್ಳುತ್ತಾ ಇದೆ. ಏತಾರ್ವಾದ್ಯ ಬಿರುಸಿನ ಹೊಡೆತ ಗಮನ ಮಾಡಿದ್ರು. ಚೆಂಡು ಸೀಮಾರೇಖೆ ಹೊರಕ್ರಮಿಸ್ತಾ ಇದೆ. ಸಿಕ್ಸರ್. ಮೊದಲ ಎಸೆತ ಚುಕ್ಕಿ ಎಸೆತ ಆದ್ರೂ ಕೂಡ ಫೈನಲ್ ಪಂದ್ಯದಲ್ಲಿ ಸತೀಶ್ ದಾಡಿನ ಮುಖೇನ ಭರ್ಜರಿ ಸಿಕ್ಸರ್ ಮುಕ್ತಾಯ ಕಂಡ 2ನೇ ಎಸೆತದಲ್ಲಿ ಬರ್ತಾ ಇದೆ. ತಡದ ಮೊತ್ತ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪೂರ್ಣಾಂಕದಲ್ಲಿ ಬೇದಂತ ಚೆಂಡು ಪುಕ್ಕಡ ಚೆಂಡಿಗೆ ಬಿರುಸಿನ ಹೊಡೆತವನ್ನ ಹೊಡೆಯುವುದು ಬಿಟ್ಟು ಕೊಂಚ ಮಟ್ಟಿಗೆ ಬಿಟ್ಟು ಕೊಡ್ತಾ ಇದ್ದಾನೆ ಸತೀಶ. ಮತ್ತೆ ಶಿವು 4ನೇ ಎಸೆತಕ್ಕೆ ಶಿವು ಎದುರಾಗಿ ಸತೀಶ. ಮತ್ತೆ ಶಿವು ಟು ಸತೀಶ್. ಮತ್ತೆ ತೀರ ಕೆಳಚಿನಲ್ಲಿ ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಸುಂದರತೆ ಹೊಡೆತ ಒಂಟಿ ಓಟವನ್ನು ಕಬಳಿಸ್ತಾ ಇದ್ದಾರೆ. ತಡ ಮೊತ್ತ 7ಕ್ಕೆ ಏರಿಕೆಯನ್ನ ಕಂಡುಕೊಳ್ಳುತ್ತಾ ಇದೆ. ಇದೀಗ ಮತ್ತೆ ಸ್ಟ್ರೈಕ್ ಭಾಗದಲ್ಲಿ ತರುಣ ಕಳೆದ ಪಂದ್ಯದಲ್ಲಿ ಕೊಂಚ ಮಾಟಿಗೆ ಗತಿ ಪರಿವರ್ತನೆಯ ದಾಂಡಿಗತ್ವವನ್ನು ಪ್ರದರ್ಶಿಸಿದಂತ ಇನ್ನೋರ್ವ ಯುವ ದಾಂಡಿಗ. 2 ವರ್ಷದ ಹಿಂದೆ ಪಡುಬಿದ್ರೆ ಅಂಕಣದಲ್ಲಿ 6 ಎಸೆತಕ್ಕೆ 6 ಸಿಕ್ಸರ್ ಅನ್ನು ಸಿಡಿಸಿದಂತ ಬಲಿಷ್ಠ ದಾಂಡಿಗ ತರುಣ್ ಇದೀಗ SNGV ತೀರ್ಥಹಳ್ಳಿ ಪರವಾಗಿ ತನ್ನ ದಾಂಡಿಗತ್ವವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಮತ್ತೆ ರಿವರ್ಸ್ಗೆ ಪ್ರಯತ್ನ. ಬಾಡ್ವೆ ಭಾಗದಲ್ಲಿ ಸುಂದರತೆಯ ಬೌಂಡ್ರಿ. ದಾಂಡಿಗತ್ವ ಜಾಗರೂಕತೆಯ ದಾಂಡಿಗತ್ವ ಉತ್ತಮ ಮೊತ್ತಕ್ಕೆ ಪಾದಾರ್ಪಣೆ ಮಾಡಲು ಎಂದಿಗೂ ಸಹಕಾರಿ. ಆ ನಿಟ್ಟಿನಲ್ಲಿ ಅದೇ ರೀತಿಯ ದಾಂಡಿಗತ್ವವನ್ನು ತನ್ನದಾಗಿಸಿಕೊಳ್ತಾ ಇದ್ದಾನೆ ಯುವ ದಾಂಡಿಗ ಧನು. ತಳದ ಮೊತ್ತ 2 ಅಂಕಿ ಹತ್ತ ಸಾಗ್ತಾ ಇದೆ. 11ಕ್ಕೆ ಪಾದಾರ್ಪಣೆ ನೀಡ್ತಾ ಇದೆ. ಮತ್ತೆ ಶಿವು ಟು ಧನು. ಪೂರ್ಣಾಂಕದಲ್ಲಿ ಬೇದಾತ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸುಂದರತೆಯ ಬೌಂಡರಿ. ದಾಂಡು ಸದ್ದು ಮಾಡ್ತಾ ಇದೆ. ತಂಡದ ಮೊತ್ತ 15ಕ್ಕೆ ಪಾದಾರ್ಪಣೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣುತ್ತ ಓವರ್ ಸಂಖ್ಯೆ 1. ತಂಡದ ಮೊತ್ತ 15ಕ್ಕೆ ಏರ್ತಾ ಇದೆ. ಇನ್ನು ಕೂಡ ಪವರ್ ಪ್ಲೇ 6 ಎಸೆತ ಬಾಕಿ ಇದೆ. SNGV ತೀರ್ಥಹಳ್ಳಿ ಅದ್ಯಾವ ಮೊತ್ತವನ್ನು ಕಲೆ ಹಾಕ್ತದೆ ಕಾದು ನೋಡಬೇಕಾಗಿದೆ. ಮತ್ತೆ 2ನೇ ಎಸೆತಗಾರ ವಿಭಾಗದಲ್ಲಿ ಶಿವರಾಮನನ್ನು ಕಂಡುಕೊಳ್ತಾ ಇದ್ದಾವೆ. ಸೆಮಿಫೈನಲ್ ನ ಹೀರೋ ಇದೀಗ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಬಂಗಾರಪ್ಪ 11 ಪರವಾಗಿ ತನ್ನನ್ನು ತೊಡಗಿಸಿಕೊಳ್ತಾ ಇದ್ದಾನೆ. ಪ್ರತಿಷ್ಠಿತ ತಂಡಗಳು ಮುಖಾಮುಖಿ ECL ಟ್ರೋಫಿಗಾಗಿ ಅಂಕಣದೊಳ ಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಬಹಳಷ್ಟು ಅನುಭವದ ಎಸೆತಗಾರಿಕೆ ಚೂಕಿ ಎಸೆತವಾಗಿ ಪರಿವರ್ತನೆಗೊಳ್ತಾ ಇದೆ. ಎಡಾಂಚಿನ ದಾಂಡಿಗನಿಗೆ ಕೂಡ ಚೂಕಿ ಎಸೆತವಾಗಿ ಪರಿವರ್ತಿಸುವಂತ ಎಸೆತಗಾರಿಕೆಯನ್ನ ನಿರ್ವಹಿಸ್ತಾ ಇದ್ದಾನೆ ಶಿವರಾಮ್. ವಿಶಿಷ್ಟ ರೀತಿಯ ದಾಂಡಿಗತ್ವವನ್ನು ಪ್ರದರ್ಶಿಸಿದ್ರು. ಡಿಫೈನ್ ಲೆಗ್ ವಿಭಾಗದಲ್ಲಿ ಸುಂದರತೆಯ ಬೌಂಡ್ರಿಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾನೆ ಸತೀಶ. ತಂಡದ ಮೊತ್ತ
19ಕ್ಕೆ ಏರಿಕೆ ಆಗ್ತಾ ಇದೆ. ಕೊಂಚ ಮಟ್ಟಿಗೆ SNGB ತೀರ್ಥಹಳ್ಳಿ ಪವರ್ ಪ್ಲೇಯ ಸದುಪಯೋಗವನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಡ್ಕೊಳ್ತಾ ಇದೆ. ಮತ್ತೆ ಶಿವರಾಮ್ ಟು ಸತೀಶ. ರಿವರ್ಸ್ಗೆ ಪ್ರಯತ್ನಿಸಿದ್ರು. ದಾಡ್ ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಚುಕ್ಕೆ ಎಸೆದ ಅಂಕಪಟ್ಟಿಯನ್ನು ಸೇರ್ತಾ ಇದೆ. ಮತ್ತೆ 4ನೇ ಸತಕ್ಕೆ ಶಿವರಾಮ್ ಟು ಸತೀಶ್. ಕೊಂಚ ಮಟ್ಟಿಗೆ ಪುಟಿತವನ್ನು ಕಂಡಂತ ಚೆಂಡು. ದಾಡ್ ಚೆಂಡಿನ ಸಂಪರ್ಕ ಆಗ್ತಾ ಇಲ್ಲ. ಚುಕ್ಕಿ ಎಸೆದ ಮುಂದೂರಿಕೆಯನ್ನು ಕಂಡುಕೊಳ್ತಾ ಇದೆ. ಶಿವರಾಮ ಹಿಡಿತವನ್ನು ಸಾಧಿಸ್ತಾ ಇದ್ದಾನೆ. ಮತ್ತೆ 5ನೇ ಸತಕ್ಕೆ ಸ್ಲೋವರ್ ಮಾದರಿ ಎಸೆತ. ದಾಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಸತತ 3 ಚೂಕಿ ಎಸೆತಗಳು ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಪವರ್ ಪ್ಲೇ ಅಲ್ಲಿ ಈ ರೀತಿ ಎಸೆತಗಾರಿಕೆ ಅತ್ಯಗತ್ಯ. ಮತ್ತೆ ಕೊನೆಯ ಎಸೆತಕ್ಕಾಗಿ ವಿಶಿಷ್ಟ ರೀತಿಯ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಅನಾವಶ್ಯಕವಾಗಿ ಹೋದರಿಯನ್ನ ಬಿಟ್ಟುಕೊಡುತ್ತಾ ಇದ್ದಾರೆ ಸತೀಶ. ಅದೇ ರೀತಿ ಎದುರಾಳಿ ತಂಡದ ಪ್ರಮುಖ ಹೋದರಿಯನ್ನ ಕಬಳಿಸುವಲ್ಲಿ ಯಶಸ್ವಿ ಎಸೆತಗಾರಿಕೆಯನ್ನ ಪ್ರದರ್ಶಿಸ್ತಾ ಇದ್ದಾನೆ ಶಿವರಾಮ. ಮುಕ್ತಾಯಗೊಂಡ ಓವರ್ ಸಂಖ್ಯೆ 2. ತಂಡದ ಮೊತ್ತ 19. 1 ಹೋದರಿಯನ್ನ ಅಷ್ಟಕ್ಕೆ. ಇನ್ನು ಕೂಡ 24 ಚೆಂಡಿನ ಮುಖಾಮುಖಿ ಇದೆ. ಅದ್ಯಾವ ಮೊತ್ತವನ್ನು ಕಲೆ ಹಾಕ್ತದಂತ ಕಾದು ನೋಡಬೇಕಾಗಿದೆ. ಸತೀಶನ ತರುವಾಯ ಸ್ಥಾನ ಮತ್ತೋರ್ವ ಯುವ ದಾಂಡಿಗ ಧನು ಆಗಮನವನ್ನ ಕಂಡುಕೊಳ್ತಾ ಇದ್ವಿ. ಮತ್ತೆ ಶಿವು ಟು ತರುಣ್. ಈ ತರವಾದ ರಿವರ್ಸ್ಗೆ ಬಿರುಸಿನ ಹೊಡೆತಗಳು ಬರ್ತಾ ಇದೆ. ಅದೇ ರೀತಿ ಈ ತರವಾದ ಬೌಂಡ್ರಿ ಲಭಿಸ್ತಾ ಇದೆ. ತಡದ ಮೊತ್ತ 23ಕ್ಕೆ ಸಾಕ್ತಾ ಇದೆ. ಬಹಳಷ್ಟು ಅನುಭವದ ದಾಂಡಿಗತ್ವವನ್ನು ಪ್ರದರ್ಶಿಸ್ತಾ ಇದ್ದಾನೆ ತರುಣ. ಮತ್ತೆ ಅಗಲವಾದ ಎಸೆತ ಅತಿಕ್ರಮ ಓಟದ ಸೇರ್ಪಡೆ. ತಡದ ಮೊತ್ತ 24ರತ್ತ ಸಾಕ್ತಾ ಇದೆ. ಮತ್ತೆ 3ನೇ ಓವರ್ನ 2ನೇ ಎಸೆತಕ್ಕಾಗಿ ಶಿವು ಟು ತರುಣ್. ಬಹಳಷ್ಟು ಜಾಡ್ಬೆ ದಾಡಿಗತ್ವ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಸರದ ಮೊತ್ತ 25ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಶಿವು ಎಸೆತಗಾರಿಕೆಗೆ ಎದುರಾಗಿ SNGB ತೀರ್ಥಹಳ್ಳಿಯ ಇನ್ನೋರ್ವ ಯುವ ದಾಂಡಿಗ ಧನು ಪರಿಚಯವನ್ನು ಕಂಡುಕೊಳ್ತಾ ಇದ್ವಿ. ಮತ್ತೆ ಓಟದ ಸೇರ್ಪಡೆ. ತರದ ಮೊತ್ತ 26ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಶಿವು ಟು ತರುಣ್. ಬಲವಾದ ಮಾನವಿಗೆ ತಕ್ಕ ಪುರಸ್ಕಾರ ಲಭಿಸ್ತಾ ಇಲ್ಲ. ಅದೇ ರೀತಿ ಅದೃಷ್ಟ ಕೈ ಹಿಡಿತಾ ಇದೆ. ಮತ್ತೆ ಶಿವು ಟು ತರುಣ್. ಬಳಸುತ್ತ ಎಸೆತ ಶಾರ್ಟ್ ಪಿಚ್ ಮಾದರಿಗೆ ಹೊಡೆತಗಳು ಬರ್ತಾ ಇದೆ. ಔಟರ್ ಎಡ್ಜ್ ಆಗ್ತಾ ಇದೆ.
ತಡೆದ ಮೊತ್ತ 27ಕ್ಕೆ ಸಾಗ್ತಾ ಇದೆ. ಮತ್ತೆ ಕೊನೆಯ ಎಸೆತಕ್ಕಾಗಿ ಶಿವು ಟು ಧನು. ಬಹಳಷ್ಟು ಸುಂದರತೆ ಎಸೆತ. ಕೊನೆಯ ಎಸೆತ ಚೂಕಿ ಎಸೆತೋಗೆ ಪರಿವರ್ತನೆಗೊಳ್ತಾ ಇದೆ. ಮುಕ್ತಾಯಗೊಂಡ ಓವರ್ ಸಂಖ್ಯೆ 3. ತಡದ ಮೊತ್ತ 27. ಇನ್ನು ಕೂಡ 18 ಎಸೆತ ಬಾಕಿ ಇದೆ. SNGV ತೀರ್ಥಹಳ್ಳಿ ಯಾವ ಮೊತ್ತವನ್ನ ಫೈನಲ್ ಪಂದ್ಯದಲ್ಲಿ ಬಂಗಾರಪ್ಪ 11 ತಂಡಕ್ಕೆ ನೀಡುತ್ತದಂತ ಕಾದು ನೋಡಬೇಕಾಗಿದೆ. ಒಂದು ಕಡೆ ಸಾಗರದ ಯುವ ಪ್ರತಿಭೆ, ಇನ್ನೊಂದು ಕಡೆ ತೀರ್ಥಹಳ್ಳಿಯ ಯುವ ಪ್ರತಿಭೆಗಳು. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. 12th ಮ್ಯಾನ್ ಕೂಡ ವೇದಿಕೆ ಹತ್ತ ಬರಬೇಕು. ತಡದ ಮೊತ್ತ 27. ಮತ್ತೆ ಎಸೆತಗಾರ ವಿಭಾಗದಲ್ಲಿ ಶಿವರಾಮನ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. 4ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ನೋ ಬಾಲ್ ಎನ್ನುವಂತ ಘೋಷಣೆ. ಕ್ಷೇತ್ರ ರಕ್ಷಕನ ಬದಲಾವಣೆಯಿಂದ ಅನವಶ್ಯಕ ಅತಿಕ್ರಮ ಓಟವನ್ನು ಬಿಟ್ಟುಕೊಡುತ್ತಾ ಇದೆ. ಅನವಶ್ಯಕ ಅತಿಕ್ರಮ ಓಟವನ್ನು ಬಿಟ್ಕೊಡ್ತಾ ಇದೆ. ನೋ ಬಾಲ್ ಪುಕ್ಕಟ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಅದೇ ರೀತಿ ತರುಣನಿಗೆ ಫ್ರೀ ಹೀಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ. ಅನಾವಶ್ಯಕ ಅತಿಕ್ರಮ ಓಟಗಳನ್ನು ಬಿಟ್ಟುಕೊಡ್ತಾ ಇದೆ. ತಂಡದ ಮೊತ್ತ 28. ಕೆಲವೊಂದು ಸಂದರ್ಭದಲ್ಲಿ ಅತಿಕ್ರಮ ಓಟಗಳು ತಂಡದ ಗೆಲುವಿಗೆ ಮುಳುವಾಗ್ತದೆ. ಈ ತರವಾದ ಪುಟಿದವನ್ನ ಕಾಣಂತ ಚಂಡಿಗೆ ಫ್ರೀ ಹಿಟ್ ಎಸೆತಕ್ಕೆ ಬೃಹತ್ ಹೊಡೆತ ತರುಣ್ ದಾಂಡಿನ ಮುಖೇನ ಬರ್ತಾ ಇದೆ. ಮತ್ತೊಂದು 6ನ ಸೇರ್ಪಡೆ. ತಡದ ಮೊತ್ತ 34ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಈ ರೀತಿಯ ಪುಕ್ಕಟ ಎಸೆತಕ್ಕೆ ಬೃಹತ್ ಹೊಡೆತಗಳು ಫೈನಲ್ ಪಂದ್ಯದಲ್ಲಿ ಅತ್ಯಗತ್ಯ. ಅದೇ ರೀತಿ ಫ್ರೀ ಹಿಟ್ ನ ಸದುಪಯೋಗ ತರುಣ್ ಉತ್ತಮ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದಾನೆ. ತಡದ ಮೊತ್ತ 34ಕ್ಕೆ ಸಾಕ್ತಾ ಇದೆ. ಮತ್ತೆ 2ನೇ ಎಸೆತಕ್ಕೆ ಶಿವರಾಮ್ ಟು ತರುಣ್. ಮಾತೆ ಪಡೆದುವನ್ನ ಕಂಡಂತ ಚೆಂಡಿಗೆ ಡೀಪ್ ಫೈನ್ ಲ್ಯಾಗ್ ವಿಭಾಗದಲ್ಲಿ ಮತ್ತೊಂದು ಸುಂದರತೆಯ ಬೌಂಡರಿ. ತಂಡದ ಮೊತ್ತ 38ಕ್ಕೆ ಏರಿಕೆ ಆಗ್ತಾ ಇದೆ. ಇವ ದಾಂಡಿಗ ತರುಣ್ ಡಾಮಿನೇಟಿಂಗ್ ಶೈಲಿಯಲ್ಲಿ ದಾಂಡಿಗತ್ವವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಅದೇ ರೀತಿ ಎದುರಾಳಿ ತಂಡಕ್ಕೆ ತಲೆನೋವಿನ ರೀತಿಯಲ್ಲಿ ದಾಂಡಿಗತ್ವವನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ. ತಡದ ಮೊತ್ತ 38. ಮತ್ತೆ 4ನೇ ಓವರ್ನ 3ನೇ ಎಸೆತಕ್ಕಾಗಿ ಶಿವರಾಮ್ ಟು ತರುಣ್. ತೀರ ಕೆಳಂತಿರಲಿ ಬೇದಂತ ಚೆಂಡು
ದಾಡ್ ಚೆಂಡಿನ ಸಂಪರ್ಕ ಆಗ್ತಾ ಇಲ್ಲ. ಚುಕ್ಕೆ ಎಸೆತ ಅಂಕಪಟ್ಟಿಯನ್ನು ಸೇರ್ತಾ ಇದೆ. ಇನ್ನು ಕೂಡ 3 ಎಸೆತ ಬಾಕಿ ಇದೆ. ತಡದ ಮೊತ್ತ 38. ಮತ್ತೆ ಪಡೆದವನ ಕಂಡಂತ ಚೆಂಡು ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಪ್ರವೀಣನ ಕೈಯಲ್ಲಿ ಕ್ಯಾಚ್ ಲಭಿಸ್ತಾ ಇದೆ. ತರುಣ ಬ್ಯಾಕ್ ಟು ದಿ ಪೆವಿಲಿಯನ್. ತಾವೆಲ್ಲರೂ ಕೇಳಿರುವಂತೆ ಟೆನ್ನಿಸ್ ಬಾಲ್ ನ ಪ್ರತಿಷ್ಠಿತ ತಂಡ ರಿಯಲ್ ಫೈಟರ್ಸ್ ಆಡುವಂತ ಯುವ ದಾಂಡಿಗ ತರುಣ್ ಇದೀಗ ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾನೆ. ಅದೇ ರೀತಿ ಆತನ ಸ್ಥಾನವನ್ನು ತುಂಬಲು ಮತ್ತೋರ್ವ ಅನುಭವಿ ದಾಂಡಿಗನ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಭರತ್ನ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಪಂದ್ಯದಲ್ಲಿ ಕೊನೆ ಓವರ್ ನಲ್ಲಿ 3 ಸಿಕ್ಸರ್ ಆಗಿ ಒಂದು ಬೌಂಡ್ರಿಯನ್ನು ಸಿಡಿಸುವ ಮೂಲಕ ಪಂದ್ಯದ ಗತಿಯನ್ನು ಪರಿವರ್ತಿಸಿದಂತ ಭರತ್ ಇದೀಗ ಫೈನಲ್ ನಲ್ಲಿ ಅದ್ಯಾವ ಮಾಯಜಾಲವನ್ನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ತಡೆದ 38 ಪ್ರಮುಖ 2 ಹುದ್ದೆಯ ನಷ್ಟಕ್ಕೆ. ಮತ್ತೆ ರಿವರ್ಸ್ಗೆ ಪ್ರಯತ್ನಿಸಿದ್ರು. ಅನಾವಶ್ಯಕ ವಿಶಿಷ್ಟ ಹೊಡೆತಕ್ಕೆ ಯತ್ನಿಸಿ ತಮ್ಮ ಹುದ್ದರಿಯನ್ನ ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾನೆ ಬಲಿಷ್ಠ ದಾಂಡಿಗ ಭಾರತ್. ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾನೆ. ಮತ್ತೆ ಕೊನೆಯ ಎಸೆತಕ್ಕಾಗಿ ಮತ್ತೋರ್ವ ಅನುಭವಿ ದಾಂಡಿಗ ನಿಖಿಲ ಪರಿಚಯವನ್ನು ಕಂಡುಕೊಳ್ತಾ ಇದ್ದ. ತಡೆದ ಮೊತ್ತ 38ರಲ್ಲಿ ಸ್ಥಗಿತವಾಗ್ತಾ ಇದೆ. ಅದೇ ರೀತಿ ಶಿವರಾಮನಿಗೆ ಅವನ ಹ್ಯಾಟ್ರಿಕ್ ಹೋದರಿಯ ಅವಕಾಶ ಕೂಡ ಇದೆ. 1 ಓವರ್, 1 ಎಸೆತ, 1 ಓಟ, 1 ಸಿಕ್ಸರ್, 1 ಬೌಂಡರಿ, 1 ಕ್ಯಾಚ್, 1 ರನ್ಔಟ್ ಇವೆಲ್ಲವೂ ಕೂಡ ಪಂದ್ಯದ ಗತಿಯನ್ನು ಪರಿವರ್ತಿಸುವುದಲ್ಲದೆ ಒಂದು ತಂಡದ ಗೆಲುವಿಗೆ ಬಹಳಷ್ಟು ಸಾಕ್ಷಿ ಆಗ್ತದೆ. ತೀರ ಕೆಳಂಚಿನಲ್ಲಿ ಬಿದ್ದಂತ ಚೆಂಡಿಗೆ ಬಹಳಷ್ಟು ಸುಂದರತೆ, ನೇರ ಹೊಡೆತ, ಒಂಟಿ ಓಟದ ಸೇರ್ಪಡೆ ಕೂಡ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯತೆ, ಅವಳಿ ಓಟದ ಪೂರೈಕೆ ಕೂಡ ಕಂಡುಕೊಳ್ತಾ ಇದ್ದೇವೆ. ಪುಕ್ಕಟೆ ಓಟವನ್ನ ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದೆ ಬಂಗಾರಪ್ಪ 11. ಅವಳಿ ಓಟದ ಪೂರೈಕೆ ಮುಖೇನ ಮುಕ್ತಾಯ ಕಂಡಂತ 4 ಓವರ್ನಲ್ಲಿ ತಡೆದ ಮೊತ್ತ 40. ಏನು ಕೂಡ 12 ಚೆಂಡು ಬಾಕಿ ಇದೆ. ಮತ್ತೋರ್ವ ಹೊಸ ಎಸೆತಗಾರನ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ ಸಚಿನ್. ಸ್ಟ್ರೈಕ್ ಭಾಗದಲ್ಲಿ ತಾನು, ಎಸೆತಗಾರಿಕೆ ಭಾಗದಲ್ಲಿ ಸಚಿನ್ ಪರಿಚಯವನ್ನು ಕಂಡುಕೊಳ್ತಾ ಇರುವ ಸಚಿನ್ ಟು ದಾನು 500ರ ಪ್ರಥಮ ಎಸೆತಕ್ಕಾಗಿ ಕೊಂಚ ಬಾಟಿಗೆ ಪಡೆದವನ್ನ ಕಾಣುತ್ತಾ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾಚ್ ಭಾಗದಲ್ಲಿ ಚೆಂಡು ಲಾಭಿಸ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಕಂಡುಕೊಳ್ತಾ ಇದ್ದೇವೆ. ತಂಡದ ಮೊತ್ತ 42ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಏನು ಕೂಡ 11 ಚೆಂಡು ಬಾಕಿ ಇದೆ. ಬೃಹತ್ ಹೊಡೆತಗಳು SNGV ತೀರ್ಥಹಳ್ಳಿ ನೀಡಲೇಬೇಕಾಗ್ತದೆ. ಮತ್ತೆ ರಿವರ್ಸ್ಗೆ ಪ್ರಯತ್ನ ಮಾಡಿದ್ರು. ದಾಡು ಚೆಂಡಿನ ಸಂಪರ್ಕ ಆಗ್ತಾ ಇಲ್ಲ. ಚುಕೇಸ್ ಅಂಕಪಟ್ಟಿಯನ್ನು ಸೇರ್ತಾ ಇದೆ. ತಡದ ಮೊತ್ತ 42. ಇನ್ನು ಕೂಡ 10 ಚೆಂಡು ಬಾಕಿ ಇದೆ. ಒಂಟಿ ಓಟದ ಸೇರ್ಪಡೆ. ತರದ ಮೊತ್ತ 43ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಫೈನಲ್ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಕುಮಾರ್ ಹಾಗೆ ಜೀವನ್ ಇರ್ತಾರೆ. ಬಹಳಷ್ಟು ಅನುಭವದ ತೀರ್ಪುಗಾರರು. ಮತ್ತೆ ಚೌಕಿ ಎಸೆತ
ಏನು ಕೂಡ 2 ಎಸೆತ ಬಾಕಿ ಇದೆ. ಈ ತರಬದೆ ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ಚೆಂಡು ಶಿವು ಆಗೋದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತವನ್ನ ಸಿಡಿಸಲಾಗದೆ ನಿಖಿಲ್ ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾನೆ. ಕೊಂಚ ಮಟ್ಟಿಗೆ ಹೋದರಿಯನ್ನ ಬಿಟ್ಕೊಡ್ತಾ ಇದೆ SNGV ತೀರ್ಥಹಳ್ಳಿ. ಹೊಸ ದಾಡಿಗನ ಪರಿಚಯವನ್ನ ಕಂಡುಕೊಳ್ತಾ ಇದ್ದೇವೆ. ಗಣೇಶನ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. ನಿಖಿಲನ ನಿರ್ಗಮನ, ಗಣೇಶನ ಆಗಮನ SNGV ತೀರ್ಥಹಳ್ಳಿಯ ಪರವಾಗಿ. ಮತ್ತೆ ಕೊನೆಯ ಎಸೆತಕ್ಕಾಗಿ ಸಚಿನ್ ಟು ಗಣೇಶ್. ತೀರ ಕೆಳಂಚಿನಲ್ಲಿ ಬಿದ್ದಂತ ಚೆಂಡು ದಾಡು ಚೆಂಡಿನ ಸಂಪರ್ಕ ಆಗಿದೆ. ಚುಕ್ಕೆ ಎಸೆತ ಅಂಕಪಟ್ಟಿಯನ್ನು ಸೇರ್ತಾ ಇದೆ. ಓವರ್ ಮುಕ್ತಾಯಗೊಂಡಂತ ಓವರ್ ಸಂಖ್ಯೆ 5. ತಂಡದ ಮೊತ್ತ 43. ಈ ಒಂದು ಓವರ್ನಲ್ಲಿ ಸಚಿನ್ ಕೇವಲ 5 ಓಟವನ್ನು ಬಿಟ್ಕೊಟ್ರು. ಕ್ಷಮಿಸಿ, 3 ಓಟವನ್ನು ಬಿಟ್ಕೊಟ್ರು. ತಂಡದ ಮೊತ್ತ 43. ಕೊನೆಯ 6 ಚೆಂಡು ಬಾಕಿ ಇದೆ. ಈಡಿಗ ಕ್ರಿಕೆಟ್ ಲೀಗ್ ಯಾನ ECL ಮೊದಲನೇ ಆವೃತ್ತಿಯಲ್ಲಿ ಫೈನಲ್ ಮೊದಲನೇ ಇನ್ನಿಂಗ್ಸ್ಗೆ ಕೊನೆಯ 6 ಚೆಂಡು ಬಾಕಿ ಇದೆ. ಹೊಸ ಎಸೆತಗಾರನ ಪರಿಚಯ ಪ್ರವೀಣ್ ಕಂಡುಕೊಳ್ತಾ ಇದ್ದೇವೆ. ಕೊನೆ 6 ಚೆಂಡಿಗೆ ಪ್ರವೀಣ್ ತಮ್ಮ ಪ್ರಾವೀಣ್ಯವನ್ನು ಯಾವ ರೀತಿಯಲ್ಲಿ ಮೂಡಿಸ್ತಾರೆ ಕಾದು ನೋಡಬೇಕಾಗಿದೆ. ಅದೇ ರೀತಿ ಸ್ಟ್ರೈಕ್ ವಿಭಾಗದಲ್ಲಿ ಧನು ಏನೋರ್ವ ಯುವ ದಾಂಡಿಗ. ಮತ್ತೆ ಪುಟಿತವನ್ನ ಕಂಡಂತ ಚೆಂಡು ದಾಡು ಚೆಂಡಿನ ಸಂಪರ್ಕ ಆಗ್ತಲ್ಲ. ಕೊನೆ 5 ಚೆಂಡು ಬಾಕಿ ಇದೆ. ತಂಡದ ಮೊತ್ತ 43ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. ಬಿರುಸಿನ ಹೊಡೆತಕ್ಕೆ ಯತ್ನಿಸಿದ್ರು. ನಿರೀಕ್ಷಿತ ಹೊಡೆತಗಳು ಬರದೆ ಒಂಟಿ ಓಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆಗೆ ಯತ್ನಿಸುವಲ್ಲಿ ಗಣೇಶನ ಹೋದರಿ ಆಘಾತ ಆಗ್ತಾ ಇದೆ. ಕೇವಲ ಒಂಟಿ ಓಟದ ಸೇರ್ಪಡೆ. ತಂಡದ ಮೊತ್ತ 44. ಇನ್ನು ಕೂಡ 4 ಎಸೆತ ಬಾಕಿ ಇದೆ. 44 ಫಾರ್ ಲಾಸ್ ಆಫ್ 5. 5 ಪ್ರಮುಖ ಹೋದರಿಯನ್ನು ಬಿಟ್ಟುಕೊಡ್ತಾ ಇದೆ. ಹೊಸ ದಾಂಡಿಗ ಸಂಪತ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಧನು ಟು ಪ್ರವೀಣ್. ಮತ್ತೆ ಪುಟಿತವನ್ನ ಕಂಡಂತ ಚೆಂಡಿಗೆ ಬಾಡಿ ಓಟದ ಸೇರ್ಪಡೆ. ಅವಳಿ ಓಟಕ್ಕೆ ಯತ್ನಿಸುವಲ್ಲಿ ಅನವಶ್ಯಕ ರನ್ ಔಟ್ ಅನ್ನ ಮಾಡಿಕೊಳ್ತಾ ಇದೆ. ಧನುವಿಗೆ ಸ್ಟ್ರೈಕ್ ಅನ್ನ ನೀಡುವ ಮುಖೇನ ತಂಡದ ಪ್ರಮುಖ ದಾಂಡಿಗರು ಸ್ಯಾಕ್ರಿಫೈ ಮಾಡ್ತಾ ಇದ್ದಾರೆ. ಅಂತಿಮ 3 ಚೆಂಡಿಗೆ ಧನು ಅವರ ಬಿರುಸಿನ ಹೊಡೆತಕ್ಕಾಗಿ ತಂಡದ ಆಟಗಾರರು ಕಾಯ್ತಾ ಇದ್ದಾರೆ. ತಂಡದ ಮೊತ್ತ 45. ಇನ್ನು ಕೂಡ 3 ಎಸೆತ ಬಾಕಿ ಇದೆ. ಹೊಸ ದಾಂಡಿಗ ಸಚಿನ್ನ ಪರಿಚಯವನ್ನ ಕಂಡುಕೊಳ್ತಾ ಇದ್ದೇವೆ. ಕೇವಲ 3 ಎಸೆತ ಬಾಕಿ ಇದೆ. ಮತ್ತೆ ಪ್ರವೀಣ್ ಟು ಧನು. ಈ ತರವಾದ ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಅನವಶ್ಯಕ ರನ್ ಔಟ್ ಅನ್ನ ಮಾಡಿಕೊಳ್ತಾ ಇದೆ. ಮಧ್ಯೆ ಧನು ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾನೆ. ತಂಡದ ಮೊತ್ತ 46. ಇನ್ನು ಕೂಡ 2 ಎಸೆತ ಬಾಕಿ ಇದೆ. ಕೊನೆಯ 2 ಓವರ್ನಲ್ಲಿ ಕೊಂಚ ಮಟ್ಟಿಗೆ ಮಂದಗತಿಯ ದಾಂಡಿಗತ್ವವನ್ನು ತನ್ನದಾಗಿಸಿಕೊಳ್ತಾ ಇದೆ SNGV ತೀರ್ಥಹಳ್ಳಿ. ಅದೇ ರೀತಿ ಎಸೆತಗಾರಿಕೆಯಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದೆ ಬಂಗಾರಪ್ಪ 11. ಹೊಸ ದಾಂಡಿಗರ ಪರಿಚಯ ಬ್ಯಾಟ್ಸ್ಮನ್ ನೇಮ್
ಬ್ಯಾಟ್ಸ್ಮನ್ ನೇಮ್ ಸರ್, ಬ್ಯಾಟ್ಸ್ಮನ್ ನೇಮ್. 12th ಮ್ಯಾನ್ ಇಲ್ಲೇ ಇರಬೇಕು. ಬ್ಯಾಟ್ಸ್ಮನ್ ನೇಮ್ ಶ್ರೀಶನ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾವೆ. ಕೊನೆ ಎಸೆತ, ಕ್ಷಮಿಸಿ, ಕೊನೆ 2 ಎಸೆತ. ಬಾದ್ಯ ಸುಂದರತೆ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಸುಂದರತೆ ಬೌಂಡ್ರಿಯನ್ನು ಸಿಡಿಸ್ತಾ ಇದ್ದಾನೆ ಸಚಿನ. ತಂಡದ ಮೊತ್ತ 51 ರತ್ತ 50 ಕಂಪ್ಲೀಷನ್ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಮತ್ತೆ ಪ್ರವೀಣ್ ಟು ಸಚಿನ. ಕೊನೆಯ 1 ಎಸೆತ. ತಂಡದ ಮೊತ್ತ 51. ಕೊನೆಯ 1 ಎಸೆತಕ್ಕಾಗಿ ಪ್ರವೀಣ್ ಟು ಸಚಿನ್. ಬೆರಸಿನ ಹೊಡೆದ ಗಮನ ಮಾಡಿದ್ರು. ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಂದರತೆಯ ಸಿಕ್ಸರ್. ಸೀಮಾ ರೇಖೆ ಹೊರ ಕ್ರಮಿಸ್ತಾ ಇದೆ. ತಂಡದ ಮೊತ್ತ 57ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಂಗಾರಪ್ಪ 11ಗೆ 36 ಎಸೆತದ ಮುಂದೆ 58 ಓಟದ ಗುರಿಯನ್ನ ಕೊಡ್ತಾ ಇದೆ. ಬಹುಶಃ ಫೈನಲ್ ಪೈಪೋಟಿ ವೀಕ್ಷಕರಿಗೆ ರಸದೌತಣವನ್ನು ನೀಡಲಿಕ್ಕಿದೆ. ಮುಂದಿನ ವೀಕ್ಷಕ ವಿದ್ಯಮಾನಕ್ಕಾಗಿ ಫಾರೂಕ್ ಅವರನ್ನು ಆಹ್ವಾನಿಸ್ತಾ ಇದ್ದಾನೆ. ಹಲೋ. ಆರ್ಯ ಈಡಿಗ ಯೂತ್ ಕಮಿಟಿ ಅತ್ಯಂತ ಹೆಮ್ಮೆಯಿಂದ ರಾಜ್ಯ ಮಟ್ಟದಲ್ಲಿ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಕೊನೆಯ ಹಂತಕ್ಕೆ, ಕೊನೆಯ ಕ್ಷಣಗಣನೆಗೆ ನಾವು ಬಂದು ನಿಂತ್ಕೊಂಡಿದ್ದೇವೆ. ಅಂಥ ರೋಚಕವಾದ ಪಂದ್ಯದ ವೀಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದರೆ ನಮ್ಮೆಲ್ಲರನ್ನೂ ಕೂಡ ಹರಿಸೋದಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಬೆನ್ ತಟ್ಟೋದಕ್ಕೆ ಆರ್ಯ ಈಡಿಗ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ತಿಮ್ಮೇಗೌಡರು ಸದ್ಯ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಂಗಣಕ್ಕೆ ಬಂದು ಈ ಕಡೆಯ ಕ್ಷಣಗಣನೆಯ ರೋಚಕ ಪಂದ್ಯದ ವೀಕ್ಷಣೆಯನ್ನು ಕೂಡ ಅವರು ಸಾಕ್ಷೀಕರಿಸ್ತಾ ಇದ್ದಾರೆ. ಅವ್ರನ್ನ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಒಂದ್ಸಲ ನಾವೆಲ್ಲರೂ ಯಾರ್ಯಾರು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ, ಒಂದು ಚಪ್ಪಾಳೆ ನೀಡೋಣ. ಡಾಕ್ಟರ್ ತಿಮ್ಮೇಗೌಡ ಅವರು ರಾಜ್ಯಾಧ್ಯಕ್ಷರು, ಆರ್ಯ ಈಡಿಗ ಸಂಘದ ರೂವಾರಿಗಳು, ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಇದೀಗ ಮತ್ತೆ ನಮ್ಮ ಪಂದ್ಯದ ಮುಂದುವರೆದ ಭಾಗವಾಗಿ ನಾವು ಕಡೆಯ ಕ್ಷಣವನ್ನು ನೋಡೋದಕ್ಕೆ ಸಜ್ಜಾಗಿದ್ದೇವೆ. ಇಡೀ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಇಂಥದೊಂದು ಕ್ರೀಡಾ ಪಂದ್ಯವನ್ನ ಈಡಿಗ ಸಮುದಾಯ ಆಯೋಜನೆ ಮಾಡಿರೋದು ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ ಹೆಮ್ಮೆ ತರುವಂತದ್ದು. ಎಸ್, ಓವರ್ ಟು ದ ಕಾಮೆಂಟ್. ಓಕೆ, ಶಿವರಾಮ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಸಚಿನ್. ಬಹಳಷ್ಟು ಸುಂದರತೆ ಹೊಡೆದ ಲಾಂಗ್ ಆಫ್ ಸೀಮಾ ರೇಖೆ ಅವ್ರ ಭಾಗನ ಕ್ರಮಿಸ್ತಾ ಇದೆ ಬೌಂಡ್ರಿ. ಈಗಾಗಲೇ ಪಂದ್ಯಾಟದ ವೀಕ್ಷಣೆನ ಮಾಡಲಿಕ್ಕೆ ಆರ್ಯ ಈಡಿಗ ಸಮುದಾಯದ ಒಂದು ರಾಜ್ಯಾಧ್ಯಕ್ಷರಾಗಿರೋ ಮಾನ್ಯ ತಿಮ್ಮೇಗೌಡರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ನಮ್ಮ ಆರ್ಯ ಈಡಿಗ ಸಮುದಾಯದ ಪರವಾಗಿ ಕೋರ್ತಾ ಇದ್ದಾವೆ. ತಮ್ಮೆಲ್ಲರ ಹಂಬಲ ಬೆಂಬಲ ಪ್ರೋತ್ಸಾಹ ಸದಾ ಕಾಲ ಇರಲಿ ಅಂತ ಕೂಡ ಆಶಿಸ್ತಾ ಇದ್ದಾವೆ. ಎರಡನೇ ಬಾರಿ ಧನುಷ್. ರಿವರ್ಸ್ ವೇವ್ ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನ ಪಡಿತಾ ಇಲ್ಲ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ 54ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಬಂಗಾರಪ್ಪ ಸಾಗರ. 58ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪ್ರಸ್ತುತ ಈಗ 33 ಚೆಂಡಿನಲ್ಲಿ 54 ಓಟವನ್ನು ದಾಖಲಿಸಬೇಕಾಗಿದೆ.
ಮತ್ತೊಮ್ಮೆ ಧನು ಬಹಳ ಶೋತಮ ರೀತಿಯ ಹೊಡೆದ ಈ ಬಾರಿ ಡೀಪ್ ಫೈನ್ ಲೆಗ್ ಸೀಮಾ ರಾಕಿ ಅವ್ರ ಭಾಗವನ್ನು ಆಕ್ರಮಿಸ್ತಾ ಇದೆ. ಬೌಂಡ್ರಿ 4 ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂದು ಫೈನಲ್ ಕಾಳಗ ಸಾಗಿ ಬರ್ತಾ ಇದೆ ಕ್ರೀಡಾಂಗಣದ ಒಳಭಾಗದಲ್ಲಿ. ಈಗಾಗಲೇ ಪಂದ್ಯಾಟದ ವೀಕ್ಷಣೆ ಮಾಡಲಿಕ್ಕೆ ಆರ್ಯ ಈಡಿಗ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರೋ ಮಾನ್ಯ ತಿಮ್ಮೇಗೌಡರು ಈ ಒಂದು ಪಂದ್ಯಾಟದ ರಸ ದೌತಣವನ್ನ ಸವಿತಾ ಇದ್ದಾರೆ. ಅವರಿಗೆ ತುಂಬು ಹೃದಯ ಸ್ಪರ್ಶಿ ಧನ್ಯವಾದ, ಅಭಿನಂದನೆಯನ್ನ ರಾಜ್ಯಾದ್ಯಂತ ಆಗಮಿಸಿಕೊಂಡಿರುವಂತಹ ಆರ್ಯ ಈಡಿಗ ಸಮುದಾಯದ ಪರವಾಗಿ ಕೋರ್ತಾ ಇದ್ದೇವೆ. ಜಾಣ್ಮೆ ಸ್ಕಾರಿಕೆ ಡಾಟೆಡ್ ಡೆಲಿವರಿ ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಚುಕ್ಕೆಸದ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಾರ್ಕರ್ಲೆಂಡ್ ಡೆಲಿವರಿ ಬಾರಿ ಬಹಳಷ್ಟು ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ತೋರ್ಪಡಿಸ ರನ್ಔಟ್ ಅವಕಾಶ ಈ ಬಾರಿ ಕೈ ಚೆಲ್ತಾ ಇದ್ದಾರ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಮುಕ್ತ ಕಂಡಿರ್ತಕ್ಕಂಥ ಪ್ರಾರಂಭಿಕ ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 9. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಅಂತಿಮ 30 ಚೆಂಡುಗಳ ಮುಂದೆ ಇನ್ನೂ ಕೂಡ 49 ಓಟವನ್ನು ದಾಖಲಿಸಬೇಕಾಗಿದೆ. ದೂರದ ಸಾಗರ ಪರಿಸರದ ಒಂದು ತಂಡ ಬಂಗಾರಪ್ಪ ಸಾಗರ. ಕ್ರೀಡಾ ಪ್ರೇಕ್ಷಕರ 2 ತಂಡಗಳು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದಂತ ತಂಡ. ಈಗಾಗಲೇ ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನು ತೋರಿಸಿರ್ತಕ್ಕಂಥ ತಂಡ. ಒಂದೆಡೆ ದೂರದ SNGV ತೀರ್ಥಹಳ್ಳಿ ಆದ್ರೆ ಮತ್ತೊಂದೆಡೆ ಬಂಗಾರಪ್ಪ ಸಾಗರ ತಂಡ ಕೂಡ. ಅದ್ಯಾವ ತಂಡಕ್ಕೆ ವಿಜಯಲಕ್ಷ್ಮಿ ವಿಜಯವನ್ನು ದಾಖಲಿಸಿ ಕೊಡ್ತಾಳೆ ಕಾದ್ ನೋಡ್ಬೇಕಷ್ಟೇ. ಜಯಿಸು ತಂಡಕ್ಕೆ 1 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ ದ್ವಿತೀಯ ಬಹುಮಾನ ಪಡೆಯುವ ತಂಡಕ್ಕೆ 60,000 ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡಿ ಆರ್ಯ ಈಡಿಗ ಸಮುದಾಯ ನೀಡಿ ಗೌರವಿಸಲಿಕ್ಕಿದ್ದಾರೆ ಕೂಡ. ಎರಡನೇ ಬಾರಿ ಸಚಿನ್ ಬೇಸುವ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟ ಈ ಬಾರಿ ಸೀಮಾ ರಾಕಿ ಅವ್ರ ಭಾಗವನ್ನು ಆಕ್ರಮಿಸ್ತಾ ಇದೆ. ಬಿರುಸಿನ 6 ರನ್ ಈಗ ಶಿವಂ ದಾಖಲಿಸ್ತಾ ಇದ್ದಾನೆ. ಶಿವರಾಮ್ ದಾಂಡಿನ ಮುಖ್ಯವಾಗಿ ಆ ರೋಟದ ಪೂರೈಕೆ ಕೂಡ. ನಿಸ್ಸಂಶಯವಾಗಿ ಶಿವರಾಮ್ ಇರಷ್ಟು ಕಾಲ ಆ ತಂಡಕ್ಕೆ ಧನಾತ್ಮಕ ಅಂಶ. ಪಂದ್ಯಾಟವನ್ನು ಜಯಿಸುವ ಸಾಮರ್ಥ್ಯವುಳ್ಳ ದಾಂಡಿಗ, ನಂಬುಗೆ ಆಟಗಾರ ಕೂಡ. ಮತ್ತೊಮ್ಮೆ ಸಚಿನ್ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲಗಳಲ್ಲಿ ತೇಲ್ತಾ ಇತ್ತು ಪಾಯಿಂಟ್ ಕ್ಷೇತ್ರದಲ್ಲಿ. ಈ ಹಂತದಲ್ಲಿ ಹುದ್ದರಿ ಆಘಾತ ಆಗ್ತಾ ಇದೆ. ಶಿವರಾಮ್ ಬ್ಯಾಕ್ ಟು ಪೆವಿಲಿಯನ್. ನಿಸ್ಸಂಶಯವಾಗಿ ತೀರ್ಥಹಳ್ಳಿಯ SNGV ಸಂಸ್ಥೆ ನಿಟ್ಟುಸಿರನ್ನ ಬಿಡಬೇಕಾಗಿದೆ. ಕಾರಣ ಶಿವರಾಮ್ ಓರ್ವ ಡೇಂಜರಸ್ ಅಪಾಯಕಾರಿ ದಾಂಡಿಗ. ಈ ಹಂತದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವ ಹಂತದಲ್ಲಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ ಕೂಡ. ಸದ್ಯ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗನ ಒಳ ಪ್ರವೇಶ ಆಗ್ತಾ ಇದೆ. ಲೋಹಿತ್ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ ಕೂಡ. 58ರ ಒಂದು ಗುರಿಯನ್ನು ಬೆನ್ನಟ್ತಾ ಇರ್ತಕ್ಕಂಥ ಒಂದು ತಂಡ ಎರಡನೇ ಓವರ್ನ ಚಾಲ್ತಿಯಲ್ಲಿ 15 ಓಟವನ್ನು ದಾಖಲಿಸ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಸ್ಕೋರರ್ ಆಗಿ ಒಂದೆಡೆ ಅವಿನಾಶ್, ಮತ್ತೊಂದೆಡೆ ಕಿರಣ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದ, ಅಭಿನಂದನೆಯನ್ನ ನಮ್ಮ ಆರ್ಯ ಈಡಿಗ ಸಮುದಾಯದ ಪರವಾಗಿ ಸಮರ್ಪಿಸ್ತಾ ಇದ್ದಾವೆ. ವೈಡ್ ಬಾಲ್ ಸೂಚನಾ. ಈಗಾಗಲೇ ಸೂರ್ಯನ ಕಿರಣಗಳು ಮರೆಮಾಚ್ತಾ ಇದ್ದಾವೆ. ತೀರ್ಪುಗಾರರ ಗಮನಿಸಿಕೊಳ್ಳಿ, ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯಗೊಳಿಸ್ಕೊಡ್ಬೇಕು. ಯಾವುದೇ ರೀತಿಯ ಬ್ಯಾಡ್ ಲೈಟ್ಗೆ ಕರೆಗೆ ಅವಕಾಶ ಇರೋದಿಲ್ಲ. ಪಂದ್ಯಾಟವನ್ನು ಮುಕ್ತಾಯಗೊಳಿಸಿಕೊಳ್ಳಲೇಬೇಕಾಗಿದೆ. ಮತ್ತೊಮ್ಮೆ ಸಚಿನ್ ಬಹಳಷ್ಟು ಜಾಣ್ಮಯಸ್ಕಾರಿಕೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಸಮಾಪ್ತಿಗೊಳ್ಳಿಕ್ಕೆ. ವೈಡ್ ಬಾಲ್ ಸೂಚನೆ ಕ್ರಮವಲ್ಲದ ಎಸೆತ. ಔಟ್ಸೈಡ್ ದ ಆಫ್ ಸ್ಟಿಕ್ ನಂತ ಚೆಂಡು ಕ್ರಮಿಸ್ತಾ ಇತ್ತು. ಚೆಂಡಿಗೆ ತೀರ್ಪುಗಾರರು ವೈಡ್ ಬಾಲ್ ಎನ್ನುವ ಸೂಚನೆಯನ್ನು ರವಾನಿಸಿದ್ರು. ಒಂಟಿ ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ
ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ರಿವರ್ಸ್ ಮುಖೇನವಾಗಿ 1 ಬೌನ್ಸ್ ಬೌಂಡ್ರಿ. ಮತ್ತೊಮ್ಮೆ ಸಚಿನ್ ಎಸ್ ಕಾರ್ಕೆಲಿ ರಿವರ್ಸ್ ವೇವ್ ದಾಖಲಿಸುವಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಒಂದು ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಈಗಾಗಲೇ ಪ್ರಾಮುಖ್ಯತೆಯ ಹುದ್ದರಿ ಶಿವರಾಮ್ ರವರ ಹುದ್ದೆಯನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಬಂಗಾರಪ್ಪ ಸಾಗರ 2 ಓವರ್ನ ಬಳಿಕ 21 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 24ಕ್ಕೆ 37 ಅವಶ್ಯಕತೆ. 37 ರನ್ಸ್ ರಿಕ್ವೈರ್ಡ್ ನಾವು. ನಿಸ್ಸಂಶಯವಾಗಿ ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಈ ಒಂದು ಪಂದ್ಯಾಟ ಯಾವುದೋ ಒಂದು ಲೀಗ್ ಪಂದ್ಯಾಟ ಅಲ್ಲ, ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಲ್ಲ, ಸೆಮಿಫೈನಲ್ ಕಾಳಗ ಅಲ್ಲ, ಅಂತಿಮ ಪಂದ್ಯಾಟ ಫೈನಲ್ ಕಾಳಗ. ಪ್ರಶಸ್ತಿಗಾಗಿ ಆರ್ಯ ಈಡಿಗ ಕಪ್ಗಾಗಿ ಪ್ರಬಲ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬಂಗಾರಪ್ಪ ಸಾಗರ ಹಾಗೂ ತೀರ್ಥಹಳ್ಳಿ ತಂಡ ಕೂಡ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸಮಯವನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ಬೇಡಿ. ಧನುಷ್ ಕಾರ್ಕೆಲಿ ಸುಂದರತೆ ಎಸೆತ ರನ್ಔಟ್ ಅವಕಾಶ ಬಾರಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈಗಾಗಲೇ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ ಆರ್ಯ ಈಡಿಗ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ತಿಮ್ಮೇಗೌಡರು, ಜೊತೆಯಲ್ಲಿ ನಿರ್ದೇಶಕರಾಗಿರುವಂತಹ ರಾಜ್ಗುರು, ಜೊತೆಯಲ್ಲಿ ದಿನೇಶ್ ಮಳಲ್ಗದ್ದೆ ಅವರು ಕೂಡ ಪೀಠವನ್ನು ಅಲಂಕರಿಸ್ತಾರೆ. ಅವರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಈ ಬಾರಿಯ ಸಂದ ಚೆಂಡು ಶರವೇಗದಲ್ಲಿ ಗೂಟ ರಕ್ಷಕನ ಬೊಗಸಲ್ಲಿ ಸೇರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂರನೇ ಬಾರಿ ಧನುಷ್ ಅಂತ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಡಿ ಪ್ರೇಕ್ಷಕರ ವಿಭಾಗದಲ್ಲಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಎಸ್ ಸಂಜೀವಿ ತೀರ್ಥಹಳ್ಳಿ ಪರವಾಗಿ. ತಂಡದ ಒಟ್ಟು ಮೊತ್ತ 24. 4ನೇ ಬಾರಿ ಜಾಣ್ಮೇಸ್ ಕಾರಿಕೆ ಚೆಂಡು ಕೆಳಂಚಿನಲ್ಲಿ ಸಾಗಿತ್ತು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡು ಆರಂಭಿಕ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ಸ್ ವೇವ್ ದಾಖಲಿಸುವ ವಿಫಲ ಯತ್ನ. ಈ ಬಾರಿ ಡಾಟೆಡ್ ಡೆಲಿವರಿ. ಅಂತಿಮ 1 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 19ಕ್ಕೆ 34 ಓಟಗಳು ಬರಬೇಕಾಗಿದೆ. 19 ಬಾಲ್ಸ್ 34 ರನ್ಸ್ ರಿಕ್ವೈರ್ಡ್ ನಾವು. ಔಟ್ ಎರಡ್ ಜಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರದಲ್ಲಿ ಬಹಳಷ್ಟು ಸುಂದರದ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಓವರ್ ಕೂಡ ಸಮಾಪ್ತಿಗೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ಅರ್ಥಾತ್ 18 ಚೆಂಡುಗಳ ಮುಂದೆ 24 ಓಟವನ್ನು ದಾಖಲಿಸ್ತಾ ಇದೆ ಬಂಗಾರಪ್ಪ ಸಾಗರ ತಂಡ. ಒಂದು ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆ ತಂಡದ ಆಪದ್ಬಾಂಧವ ಶಿವರಾಮ್. ಆರಂಭಿಕವಾಗಿ ಶೀಘ್ರಗತಿಯಲ್ಲಿ ಹುದ್ದರಿಯನ್ನು ಕಳ್ಕೊಂಡಿದ್ದಂಥ ತಂಡ ಬಂಗಾರಪ್ಪ ಸಾಗರ ಕೂಡ. ಈಗ ಸದ್ಯ ಇಬ್ಬರು ದಾಂಡಿಗರರ ಮೇಲೆ ಸಾಕಷ್ಟು ಜವಾಬ್ದಾರಿ. ಒಂದೆಡೆ ಸಚಿನ್, ಮತ್ತೊಂದೆಡೆ ಲೋಹಿತ್. ಎಸ್ ಕಾರಿಕೆಯಲ್ಲಿ ಸಚಿನ್. ಸಚಿನ್ ಟು ಸಚಿನ್. ಸದ್ಯ ಎಸ್ಗಾರ ಸಚಿನ್ ಮೇಲುಗೈ ಸಾಧಿಸ್ತಾ ಇದ್ದಾನೆ. ಆರಂಭಿಕ ಎಸೆತದಲ್ಲಿ ಯಾವುದೇ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಬಾರಿ ಸಚಿನ್. ಎರಡನೇ ಬಾರಿ ಅಸಂತ ಚೆಂಡು ಬಿರುಸಿನ ಸಿಕ್ಸರ್ ಅನ್ನ ಲಾಂಗನ್ ಕ್ಷೇತ್ರದಲ್ಲಿ ದಾಖಲಿಸ್ತಾ ಇದ್ದಾರೆ. ಆ ರೋಟದ ಪೂರೈಕೆಯು ಕೂಡ
ತಂಡದ ಒಟ್ಟು ಮತ 30ಕ್ಕೆ ತಲುಪ್ತಾ ಇದೆ. ಅಂತಿಮ 16ಕ್ಕೆ 28. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಒಟ್ಟಾರೆ ಕ್ರೀಡಾ ಪ್ರೇಕ್ಷಕರಿಗೆ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ ಒಂದು ಪಂದ್ಯಾಟ. ನಿಸ್ಸಂಶಯವಾಗಿ ನಿಮಿಷಕ್ಕೆ 75ರಿಂದ 77 ಬಾರಿ ಬಡಿಬೇಕಾಗಿರುವಂತಹ ಹೃದಯ ಪ್ರಸ್ತುತವಾಗಿ ನಿಮಿಷಕ್ಕೆ 130ರಿಂದ 140 ಬಾರಿ ಹೃದಯದ ಬಡಿತದಲ್ಲಿ ವ್ಯತ್ಯಾಸವನ್ನ ಕಾಣ್ತಾ ಇದ್ದಾವೆ. ಈ ಬಾರಿ ಹಸ್ತಂತ ಚೆಂಡು ಡಾಕ್ಟರ್ ಡೆಲಿವರಿ ಆಗ್ತಾ ಇದೆ. ಚುಕ್ಕೆ ಎಸೆತ. ಅಂತಿಮ 15ಕ್ಕೆ 28. ಬಹಳಷ್ಟು ರೋಚಕ ರೋಮಾಂಚನಕಾರಿ ಘಟ್ಟದ ಸಾಗಿ ಬರ್ತಾ ಇದೆ. ಒಟ್ಟಾರೆ ಒಂದು ಪಂದ್ಯಾಟದ ರಸದೌತಣವನ್ನ ಆರ್ಯ ಈಡಿಗ ಸಮುದಾಯದ ರಾಜ್ಯಾಧ್ಯಕ್ಷರು ತಿಮ್ಮೇಗೌಡರು ಸವಿತಾ ಇದ್ದಾರೆ ಕೂಡ. ಈ ಬಾರಿ ಬೀಸುವ ಪ್ರಯತ್ನ ಬಿರುಸಿನ ಸಿಕ್ಸರ್ ದಾಖಲಾತಿ ಆಗ್ತಾ ಇದೆ. ಆರೋಟದ ಪೂರೈಕೆಯು ಕೂಡ. ಅಂತಿಮ 14ಕ್ಕೆ 22. 14 balls 22 runs required. ಬಹುಶಃ ತೀರ್ಥಹಳ್ಳಿ ಹಾಗೂ ಸಾಗರದ ನಡುವೆ ಹೈ ವೋಲ್ಟೇಜ್ ಪಂದ್ಯಾಟ. ಒಂದಡ SNGV ತೀರ್ಥಹಳ್ಳಿ ಆದ್ರೆ ಮತ್ತೊಂದಡ ಅದೇ ಪಕ್ಕದ ಜಿಲ್ಲೆಯ ಸಾಗರ ಬಂಗಾರಪ್ಪದ ತಂಡ. ಸಚಿನ್ ಎಸೆದ ಚೆಂಡು ಡಾಕ್ಟರ್ ಡೆಲಿವರಿ. ಬಹಳಷ್ಟು ಜಾಣವ ನೈಪುಣ್ಯದ ಚಾಕಚಕ್ಯದ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಅಂತಿಮ 13ಕ್ಕೆ 22. 13 balls 22 runs required now. ಮತ್ತೊಮ್ಮೆ ಸಚಿನ್. ವೈಡ್ ಬಾಲ್ ಸೋಚನಾ. ಅಂತಿಮ 13ಕ್ಕೆ 21. 13ಕ್ಕೆ 21. ಮತ್ತೊಮ್ಮೆ ಸಚಿನ್ ಅಂತಿಮ ಚೆಂಡಿಗಾಗಿ. ಬೇಸೋ ಪ್ರಯತ್ನ. ಬಿರುಸಿನ ಸಿಕ್ಸರ್ ಅನ್ನ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ದಾಖಲಿಸ್ತಾ ಇದ್ದಾನೆ. ಆ ರೋಟದ ಪೂರೈಕೆ ಸಚಿನ್ ದಾಂಡಿನ ಮುಖೇನವಾಗಿ ದಾಖಲಾತಿ ಆಗ್ತಾ ಇರುವ ಸಿಡಿಲಬ್ಬರದ ಸಿಕ್ಸರ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ. ಅಂತಿಮ 12ಕ್ಕೆ 15. ಪಂದ್ಯಾಟ ನಾಟಕೀಯ ರೀತಿಯಲ್ಲಿ ತಿರುವಿಕೆನ ಕಂಡುಕೊಳ್ತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿ. ಅಲ್ಲಿ ದಯವಿಟ್ಟು ಬಂಗಾರಪ್ಪ ಸಾಗರ ಆಚೆ ಬರಬೇಕು ಸರ್ ಪ್ಲೀಸ್. ಅಲ್ಲಿ ಇಬ್ರು ಕೂಡ ಹೋಗಂಗಿಲ್ಲ, ದಯವಿಟ್ಟು ಆಚೆ ಬನ್ನಿ ಪ್ಲೀಸ್, ಸಹಕರಿಸಿ. ಬಂಗಾರಪ್ಪ ಸಾಗರ ಒಂದು ಹಂತದಲ್ಲಿ ಕೈನಲ್ಲಿದ್ದಂತ ಪಂದ್ಯಾಟವನ್ನ SNGV ತೀರ್ಥಹಳ್ಳಿ ಕೈ ಜಾರುವ ಲಕ್ಷಣಗಳು ಗೋಚರಿಸ್ತಾ ಇದೆ. 12ಕ್ಕೆ 15. ಇಲ್ಲಿ ಸಚಿನ್ ಸತತವಾಗಿ ದಾಖಲಿಸಿದಂತ ಸಿಕ್ಸರ್ಗಳ ತೀರ್ಥಹಳ್ಳಿ ತಂಡಕ್ಕೆ ತಲೆಬೇನೆಯ ವಿಚಾರ ಆಗ್ತಾ ಇದೆ. ಹನ್ನೆರಡಕ್ಕೆ 15. ಸದ್ಯ ಈಗ ಎಸ್ಗಾರಿಕೆಯಲ್ಲಿ ಸಂಪತ್. ಸುಂದರದ ಚೆಂಡು ಸ್ವಲ್ಪ ಮಟ್ಟಿಗೆ ಜಿಗಿತವನ್ನ ಪಡ್ಕೊಳ್ತಾ ಇದೆ. 11ಕ್ಕೆ 15 ಅವಶ್ಯಕತೆ. ಲೋಹಿತ್ ಸ್ಟ್ರೈಕರ್ ಅಲ್ಲಿ, ಸಚಿನ್ ನಾನ್ ಸ್ಟ್ರೈಕರ್ ಅಲ್ಲಿ. ಈಗಾಗಲೇ ಸಚಿನ್ 7 ಚೆಂಡಿನಲ್ಲಿ 19 ಓಟವನ್ನ ದಾಖಲಿಸಿ ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರ ಆಗ್ತಾ ಇದ್ದಾನೆ. ಸಂಪತ್ 2ನೇ ಬಾರಿ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರದಲ್ಲಿ ಬಹಳಷ್ಟು ಜಾಣ್ಮೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಲೋಹಿತ್. ಬಹುಶಃ ಇಲ್ಲಿ ಸಚಿನ್ಗೆ ಸ್ಟ್ರೈಕ್ ಕೊಡುವ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರದ ಆಟವನ್ನ ಇಲ್ಲಿ ಆಡ್ತಾ ಇದ್ದಾನೆ ಕೂಡ ಲೋಹಿತ್. ಮತ್ತೊಮ್ಮೆ ಎಸ್ಗಾರಿಕೆಯಲ್ಲಿ ಸಂಪತ್. ಸ್ಟ್ರೈಕರ್ ಅಲ್ಲಿ ಡೇಂಜರಸ್ ಅಪಾಯಕಾರಿ ದಾಂಡಿಗ. ಯಾವುದೇ ಹಂತದಲ್ಲೂ ಯಾವುದೇ ಕ್ಷಣದಲ್ಲೂ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ದಾಂಡಿಗ ಸ್ಟ್ರೈಕನ್ನ ಪ್ರಸ್ತುತ ಪಡಿತಾ ಇದ್ದಾನೆ. 10ಕ್ಕೆ 14. ಸಂಪತ್ 3ನೇ ಬಾರಿ. ಕ್ಲೀನ್ ಬಾಡಿ ಬಾರಿ ಹೊದ್ದಾರಿ ಆಘಾತ ಆಗ್ತಾ ಇದೆ. ನಂಬಲ ಸಾಧ್ಯದ ರೀತಿಯಲ್ಲೇ ಪಂದ್ಯಾಟ ತಿರುವಿಕೆನ ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಸಂಪತ್ ಮುಖ್ಯವಾಗಿ ಹುದ್ದಾರಿ ಆಘಾತ ಕೂಡ ಆಗ್ತಾ ಇದೆ. ಬಹುಶಃ ಹಿಟ್ ವಿಕೆಟ್ ಮುಖ್ಯವಾಗಿ ಹುದ್ದಾರಿ ಆಘಾತ ಆಗ್ತಾ ಇದೆ.
ಮತ್ತೋರ್ವ ನಂಬುಗೆ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಸಚಿನ್ ರವರ ಸ್ಥಾನವನ್ನ ತುಂಬಲು ಮತ್ತೋರ್ವ ಆ ತಂಡದ ನಂಬುಗೆ ಆಟಗಾರ ಆಧಾರ ಸ್ತಂಭ ಪ್ರವೀಣ್ ಎಂಟ್ರಿ ಆಗ್ತಾ ಇದ್ದಾನೆ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ. ನಿಸ್ಸಂಶಯವಾಗಿ ಈ ಒಂದು ಪಂದ್ಯಾಟದ ರಸ ದೌತಣವನ್ನ ನಮ್ಮ ಅತಿಥಿ ಮಹೋದಯ ದೇವರವರು ಪಡಿತಾ ಇದ್ದಾರೆ. ಒಂದೆಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ತಿಮ್ಮೇಗೌಡರು, ಮತ್ತೊಂದೆಡೆ ದಿನೇಶ್ ರವರು, ಅದೇ ರೀತಿ ರಾಜ್ಗುರು ಏನು ನಿರ್ದೇಶಕರಿದ್ದಾರೆ ಅವರು ಕೂಡ ಈ ಒಂದು ಪಂದ್ಯಾಟದ ರಸ ದೌತಣವನ್ನ ಸವಿತಾ ಇದ್ದಾರೆ. ಅತಿಥಿ ಮಹೋದಯರವರು ಈ ಒಂದು ರಸ ದೌತಣವನ್ನು ಸವಿತಾ ಇದ್ದಾರೆ ಕೂಡ. ಅಂತಿಮ 9:14 ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಒಂಟಿ ಹೊಡೆದ ಪೂರೈಕೆ. ಅವಳಿ ಓಟವನ್ನು ಕಸಿಯುವಂತಲ್ಲಿ ರಿಸ್ಕಿ ಸಿಂಗಲ್ ಅನ್ನ ಪಡೆಯುವ ಹಂತದಲ್ಲಿ ಕೇವಲ ಒಂಟಿ ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. 8-13 ಅವಶ್ಯಕತೆ. 8 balls 13 runs required now. ನಿಸ್ಸಂಶಯವಾಗಿ ಕ್ರೀಡಾ ಪ್ರೇಕ್ಷಕರಿಗೆ ಈ ಒಂದು ಪಂದ್ಯಾಟ ರಸ ದೌತಣವನ್ನು ನೀಡ್ತಾ ಇದೆ ಕೂಡ ಜ್ಞಾನ ಭಾರತಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿ. ಮತ್ತೊಮ್ಮೆ ಸಂಪಾದ್ ಬೇಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ನಾಟಕೀಯ ತಿರುವಿಕೆಯನ್ನ ಪಡ್ಕೊಳ್ತಾ ಇದೆ ಈ ಒಂದು ಪಂದ್ಯಾಟ. ಒಟ್ಟಾರೆ ವಿಜಯಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. ಒಂದೆಡೆ ಬಂಗಾರಪ್ಪ ಸಾಗರ ತಂಡಕ್ಕೆ ಆಸೆಯನ್ನ ತೋರಿಸ್ತಾ ಇದ್ರೆ, ಸದ್ಯ ಈಗ SNGV ತೀರ್ಥಹಳ್ಳಿ ತಂಡಕ್ಕೆ ಆಸೆಯನ್ನ ತೋರಿಸ್ತಾ ಇದ್ದಾಳೆ. ಒಟ್ಟಾರೆ ಅಂತಿಮವಾಗಿ ವಿಜಯಲಕ್ಷ್ಮಿ ಅದ್ಯಾವ ತಂಡಕ್ಕೆ ವಿಜಯವನ್ನ ದಾಖಲಿಸಿಕೊಡ್ತಾಳೆ ಕಾದ್ ನೋಡ್ಬೇಕಷ್ಟೇ. ಕ್ರಿಕೆಟ್ ಅದೃಷ್ಟದ ಆಟ. ಅದಕ್ಕೆ ನಾನು ರಾಜ್ಯಾದ್ಯಂತ ಈ ಮಾತನ್ನ ಹೇಳ್ತಾ ಇರ್ತೇನೆ. ಅದೃಷ್ಟದ ಆಟದಲ್ಲಿ ಯಾವುದೇ ಒಬ್ಬ ಜ್ಯೋತಿಷಿ ಇದೇ ತಂಡ ಗೆಲ್ತದ, ಇದೇ ತಂಡ ಸೋಲ್ತದ ಅಂತ ಹೇಳಿ ಜ್ಯೋತಿಷ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕ್ರಿಕೆಟ್ ವಲಯದಲ್ಲಿ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಇಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಚಿತ್ರಣ ನಿರ್ಧಾರವಾಗುತ್ತೆ ವಿನ ಯಾವುದೇ ಒಬ್ಬ ಜ್ಯೋತಿಷಿ ತಾನು ಹೇಳುವ ಜ್ಯೋತಿಷ್ಯದಿಂದಲ್ಲ ಅಂತ ನಾನು ಪದೇ ಪದೇ ರಾಜ್ಯಾದ್ಯಂತ ಹೇಳ್ತಾ ಇರ್ತೇನೆ. ಸದ್ಯ ಜ್ಞಾನ ಭಾರತಿ ಕ್ರೀಡಾಂಗಣದಲ್ಲಿ ಕೂಡ ಅದೇ ಮಾತನ್ನ ಪುನರುಚ್ಚರಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸಂಪಾತ್ ಬೇಸುವ ಪ್ರಯತ್ನ, ಡಾಟರ್ ಡೆಲಿವರಿ. ಅಂತಿಮ 6-13 ನಿಸ್ಸಂಶಯವಾಗಿ ಸಂಪತ್ ತೀರ್ಥಹಳ್ಳಿ ಪರವಾಗಿ ಹೀರೋ ಆಗ್ತಾ ಇದ್ದಾನೆ. ನಿಸ್ಸಂಶಯವಾಗಿ ಅಷ್ಟೇ ಪ್ರಶಂಸೆ ಪಟ್ರು, ಸಂಪತ್ಗೆ ಅಷ್ಟೇ ಕಡಿಮೆ. ಕಾರಣ ಕೇವಲ 2 ಓಟವನ್ನ ಮಾತ್ರ ಬಿಟ್ಕೊಟ್ಟು ಒಂದು ಪ್ರಮುಖ ಹುದ್ದೆಯನ್ನ ಪಡ್ಕೊಂಡಿದ್ದ. ಈ ಹಂತದಲ್ಲಿ ನಿಜವಾಗ್ಲೂ ಹೀರೋ ಆಗ್ತಾ ಇದ್ದಾನೆ ತೀರ್ಥಹಳ್ಳಿ SNGV ತಂಡಕ್ಕೆ. ಅಂತಿಮ 6-13 ಒಂದು ಹಂತದಲ್ಲಿ 12-15, ಸದ್ಯ ಈಗ 6-13. ಇದೇ ಕ್ರಿಕೆಟ್ ಅದೃಷ್ಟದ ಆಟ. ದಯವಿಟ್ಟು 2 ತಂಡಗಳು ಗಮನಿಸಿಕೊಳ್ಳಿ. ಇದು ಆರ್ಯ ಈಡಿಗ ಸಮುದಾಯದಿಂದ ನಡೆಸ್ತಾ ಇರ್ತಕ್ಕಂಥ ಪಂದ್ಯಾಟ. ಯಾರ ಗೆಲ್ಲಿ ನಮ್ಮವ್ರ ಅಂತ ಹೇಳಿ ತಿಳಿದು ಪಂದ್ಯಾಟವನ್ನ ಆಡ್ಬೇಕಾಗ್ತದೆ. ಜಾಸ್ತಿ ಸಂಭ್ರಮಿಸಬೇಡಿ, ಎದುರಾಳಿ ತಂಡಕ್ಕೆ ಕಿಚಾಯಿಸಬೇಡಿ, ದಯವಿಟ್ಟು ಸಹಕರಿಸಬೇಕು. 6-13 ಅವಶ್ಯಕತೆ. ಎಸ್ ಕಾರಿಕೆಯಲ್ಲಿ ನಿಖಿಲ್, ಪ್ರವೀಣ್ಗೆ ಸಂದ ಚೆಂಡು, ಡಾಟೆಡ್ ಡೆಲಿವರಿ. 5-13 ಕ್ರೀಡಾ ಪ್ರೇಕ್ಷಕರ ಹೃದಯದ ಬಡಿತದಲ್ಲಿ ವ್ಯತ್ಯಾಸವನ್ನ ಕಾಣಲಿಕ್ಕೆ ಶುರು ಆಗ್ತಾ ಇದೆ. ಬಹುಶಃ ಇಲ್ಲಿ ಪಂದ್ಯಾಟ ತಿರುವಿಕೆನ ಪಡ್ಕೊಳ್ಬೇಕಾದ್ರೆ ಒಂದು 6 ಬರಲೇಬೇಕಾಗಿದೆ. 5-13 ಎರಡನೇ ಬಾರಿ ನಿಖಿಲ್ ಸ್ಲೋವರ್ ಚೆಂಡು ತನ್ನ ಮೂಲಕ ಲೆಗ್ ಬ್ರೇಕ್ ಡೆಲಿವರಿ. 4-13 ಕೈನಲ್ಲಿದ್ದಂತ ಪಂದ್ಯಾಟವನ್ನ ಬಂಗಾರಪ್ಪ ಸಾಗರ ಕೈ ಜಾರುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಪ್ರಸ್ತುತ ಬೌಂಡ್ರಿ 6ಗಳು ಬರಲೇಬೇಕಾಗಿದೆ. 4-13 ಒಟ್ಟಾರೆ ತೀರ್ಥಹಳ್ಳಿ ತಂಡಕ್ಕೆ ಇವತ್ತಿನ ದಿನ ಅದೃಷ್ಟದ ದಿನ. 3ನೇ ಬಾರಿ ಸಂತ ಚೆಂಡು, ಬಿಗ್ ಸಿಕ್ಸರ್. ಆಟದ ಪೂರೈಕೆ ಸ್ವಲ್ಪ ಮಟ್ಟಿಗೆ ವಿಜಯಲಕ್ಷ್ಮಿ ಬಂಗಾರಪ್ಪ ಸಾಗರ ತಂಡದ ಕಡೆ ವಾಲ್ತಾ ಇದೆ. 3-7 ನಿಸ್ಸಂಶಯವಾಗಿ ಹೊಸ ಇತಿಹಾಸವನ್ನ
ನಿರ್ಮಾಣ ಮಾಡುವ ಹಂತದಲ್ಲಿ ಬಂಗಾರಪ್ಪ ಸಾಗರ ತಂಡ ಅಲ್ಲಿ ಆಚೆ ಬರಬೇಕು ಪ್ಲೀಸ್. ಕಮ್ ಬ್ಯಾಕ್ ಪ್ಲೀಸ್. ಶಿವರಾಮ್ ದಯವಿಟ್ಟು ಆಚೆ ಬನ್ನಿ ಸರ್. 3-7 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟದ. ದಯವಿಟ್ಟು ಕ್ರೀಡಾ ಪ್ರೇಕ್ಷಕರ ಸ್ವಲ್ಪ ಮಟ್ಟಿಗೆ ಹೃದಯದ ಏನು ಹಾರ್ಟ್ ವೀಕ್ ಇದ್ದಂತವ್ರು ಈ ಪಂದ್ಯಾಟದ ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. 3-7 ಅವಶ್ಯಕತೆ. ಕ್ಲೀನ್ ಬಾಡಿ ಬಾರೆ. ಈ ಹಂತದಲ್ಲಿ ಅಂತಿಮ 2 ಚೆಂಡು 7 ಆಟದ ಅವಶ್ಯಕತೆ. 2-7 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ. ಬಹುಶಃ ಈ ಒಂದು ಚೆಂಡಿನಲ್ಲಿ ನಿರ್ಧಾರವಾಗ್ಲಿಕ್ಕಿದೆ ಅದ್ಯಾವ ರೀತಿ ಫಲಿತಾಂಶ ಹೊರ ಬೀಳ್ಲಿಕ್ಕೆ ಎಂಬುದನ್ನ. ಅದಕ್ಕೆ ಹೇಳ್ತಾ ಇದ್ದಾನೆ ಕ್ರೀಡಾ ಪ್ರೇಕ್ಷಕರ, ಯಾರಾದ್ರೂ ಹಾರ್ಟ್ ವೀಕ್ ಇದ್ದಂಥವ್ರು, ದುರ್ಬಲ ಹೃದಯ ಇದ್ದಂಥವ್ರು ದಯವಿಟ್ಟು 5 ನಿಮಿಷದವರೆಗೆ ಪಂದ್ಯಾಟದ ವೀಕ್ಷಣೆನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ 2 ತಂಡಗಳು ಬಲಾಢ್ಯ ತಂಡಗಳು. ಯಾವುದೇ ಹಂತದಲ್ಲೂ ಯಾವುದೇ ಕ್ಷಣದಲ್ಲೂ ಪಂದ್ಯಾಟದ ಚಿತ್ರಣವನ್ನ ಬದಲಾವಣೆ ಮಾಡಬಲ್ಲಂತ ಸಾಮರ್ಥ್ಯವುಳ್ಳ ತಂಡಗಳು. ಒಂದೆಡ SNGV ತೀರ್ಥಹಳ್ಳಿ ಆದ್ರೆ ಮತ್ತೊಂದೆಡ ಬಂಗಾರಪ್ಪ ಸಾಗರ ಕೂಡ. ಅಂತಿಮ 2-7 ಅವಶ್ಯಕತೆ. ಬೇಸುವ ಪ್ರಯತ್ನ. ಔಟರ್ ಅರ್ಜ್ ಆಗ್ತಾ ಇದೆ. ಕೇವಲ 1 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 1 ಎಸೆದ ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. ಇಲ್ಲಿ ಯಾರು ಕೃಷ್ಣಮಾಚಾರಿ ಶ್ರೀಕಾಂತ್ ಆಗ್ತಾರೆ ಕಾದ್ ನೋಡ್ಬೇಕಷ್ಟೇ. ಅಂತಿಮ ಚೆಂಡು 6 ಓಟದ ಪೂರೈಕೆ. ಭಾರತ ತಂಡದ ಪರವಾಗಿ ನವಜೋತ್ ಸಿಂಗ್ ಸಿಧು ಕೂಡ ಅಂತಿಮ ಚೆಂಡಿನಲ್ಲಿ 6 ಅನ್ನು ದಾಖಲಿಸಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ರು. ಸದ್ಯ ಇಲ್ಲಿ ಬಂಗಾರಪ್ಪ ಸಾಗರ ತಂಡದ ಪರವಾಗಿ ಅಕ್ಷಯ್ 6 ಅನ್ನು ದಾಖಲಿಸಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡ್ತಾನೆ ಇಲ್ಲ, ಕಾದ್ ನೋಡ್ಬೇಕಷ್ಟೇ. 1 ಚೆಂಡು 6 ಅವಶ್ಯಕತೆ. ನಿಖಿಲ್ ಅಂತಿಮ ಚೆಂಡಿಗಾಗಿ. ವೈಡ್ ಬಾಲ್ ಸೂಚನೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ನಿಖಿಲ್ ಒತ್ತಡದ ಪರಿಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. ಬೌಂಡ್ರಿಯನ್ನು ದಾಖಲಿಸ್ರ ಪಂದ್ಯಾಟ ಟೈ ಆಗ್ತದೆ. ಪಂದ್ಯಾಟ ಟೈ ಆದ್ರೆ ಆರ್ಗನೈಸರ್ಸ್ಗೆ ತಲೆನೋವಿನ ವಿಚಾರ. ಮತ್ತೊಮ್ಮೆ ಸೂಪರ್ ಓವರ್ ಅನ್ನ ನಡೆಸ್ಕೊಳ್ಬೇಕಾಗ್ತದೆ. 6 ಅನ್ನ ದಾಖಲಿಸ್ರ ತಲೆನೋವಿನ ವಿಚಾರವೇ ಇರಲ್ಲ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಈ ಬಾರಿ ಸುಂದರದ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹಂತದಲ್ಲಿ SNGV ನಂಬಲ ಸಾಧ್ಯ ರೀತಿಯಲ್ಲಿ ಆರ್ಯ ಈಡಿಗ ಕಪ್ಪನ್ನ ಪಡಿತಾ ಇದ್ದಾರೆ. ಫೈನಲ್ ಪಂದ್ಯಾಟವನ್ನ ಜಯಿಸುವ ಮುಖೇನವಾಗಿ 1 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನ ಪಡೆಯಲಿಕ್ಕಿದ್ದಾರೆ. ಜೊತೆಯಲ್ಲಿ ಉತ್ತಮದಂತ ಆಟವನ್ನು ಆಡಿದಂತ ಬಂಗಾರಪ್ಪ ಸಾಗರ ಕೂಡ ನಾಟಕೀಯ ತಿರುವಿಕೆಯನ್ನು ಪಡೆದುಕೊಳ್ಳುವ ಮುಖೇನವಾಗಿ ದ್ವಿತೀಯ ಬಹುಮಾನ ಪಡೆಯುವುದರಲ್ಲಿ ಮಾತ್ರ ಯಶಸ್ಸನ್ನ ಕಾಣ್ತಾ ಇದ್ದಾರೆ.